ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರಾ ಎಕ್ಸ್ಪ್ಲೋರ್ಸ್. ನಿಮಗೆಲ್ಲ ತಿಳಿದಿರೋ ಹಂಗೆ ನಾವು 12 ಜ್ಯೋತಿರ್ಲಿಂಗ ಯಾತ್ರಾ ಮಾಡ್ಲಿಕ್ಕತ್ತೇವ್ರಿ. ಅದ್ರೊಳಗೆ ನಾವು ಇವತ್ತು ಯಾವ ಜ್ಯೋತಿರ್ಲಿಂಗ ನೋಡ್ಲಿಕ್ಕೆ ಹೊಂಟೇವಂದ್ರೆ ಅದುವೇ ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಬನ್ನಿ, ಹರ್ ಹರ್ ಮಹಾದೇವ ಅಂತ ಹೇಳಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ನೀವು ಕೊನೆ ತನಕ ನೋಡ್ರಿ, ಯಾಕಂದ್ರೆ ಈ ವಿಡಿಯೋದಾಗ ನಾವು ಇಲ್ಲಿ ಯಾವ್ಯಾವ ದೇವಸ್ಥಾನಗಳದಾವೋ ಮತ್ತು ಇಲ್ಲಿ ಹೆಂಗೆ ಬರಬೇಕು, ಇಲ್ಲಿ ಎಲ್ಲಿ ಸ್ಟೇ ಮಾಡಬೇಕು ಅನ್ನೋದರ ಬಗ್ಗೆ ಪೂರ್ತಿಯಾಗಿ ನಿಮಗೆ ವಿವರಣೆಯನ್ನು ಕೊಡ್ತೇವ್ರಿ. ನೀವೇನಾದರೂ 12 ಜ್ಯೋತಿರ್ಲಿಂಗ ಪ್ರವಾಸ ಮಾಡ್ಬೇಕಂತ ಅನ್ಕೊಂಡಿದ್ರಿ, ನೀವು ನಮ್ಮ ವಿಡಿಯೋಗಳನ್ನು ನೋಡ್ಕೊರಿ. ನಮ್ಮ ವಿಡಿಯೋ ನೋಡೋದ್ರಿಂದ ನಿಮಗೆ ಉಪಯೋಗ ಆಗ್ತದೆ ರೀ. ಓಂಕಾರೇಶ್ವರ ದೇವಸ್ಥಾನಕ್ಕೆ ಬರ್ಬೇಕಂದ್ರಿ ನಿಯರ್ ಇರೋ ರೈಲ್ವೆ ಸ್ಟೇಷನ್ ಯಾವ್ದಂದ್ರ ಇಂದೋರ್ ಜಂಕ್ಷನ್. ಅಲ್ಲಿಂದ ಓಂಕಾರೇಶ್ವರ 80 ಕಿಲೋಮೀಟರ್ ಐತ್ರಿ. ಅಲ್ಲಿಂದ ಬರ್ಲಿಕ್ಕೆ ನಿಮಗೆ ಟ್ಯಾಕ್ಸಿನೂ ಸಿಗ್ತಾವ್ರಿ, ಬಸ್ಸು ಸಿಗ್ತಾವು. ಡೈರೆಕ್ಟ್ ಓಂಕಾರೇಶ್ವರಕ್ಕೆ ಹೋಗೋ ಬಸ್ಸು ಅದಾವ್ರಿ. ಅಲ್ಲಿ ಉಜ್ಜಯಿನಿಂದ ಓಂಕಾರೇಶ್ವರಕ್ಕೆ ಬರ್ಬೇಕಂದ್ರಿ ಅಲ್ಲಿ ಬಸ್ಸಸ್ ಅವೈಲಬಲ್ ಭಾಳ ಅದಾವು. ಆಮೇಲೆ ಟ್ರಾವೆಲ್ ಏಜೆನ್ಸಿ ಥ್ರೂನು ನೀವು 1 ಡೇ ಪ್ಯಾಕೇಜ್ ಟೂರ್ ಅಂತಲೂ ಮಾಡ್ಬೋದ್ರಿ. ಗೌರ್ಮೆಂಟ್ ಬಸ್ನಿಂದನೂ ಪ್ಯಾಕೇಜ್ ಟೂರ್ಸ್ ಅದಾವ್ರಿ. ಈ ಟೂರ್ ಬಗ್ಗೆ ನಾವು ಒಂದು ಚಾರ್ಟ್ ಹಾಕೇವಿ, ಅದ್ರೊಳಗೆ ಅಮೌಂಟು ಐತಿ, ಆಮೇಲೆ ಯಾವ ಟೈಮಿಂಗು ಕೊಟ್ಟಾರ್ರಿ, ಅದನ್ನು ನೀವು ನೋಡ್ಬೋದ್ರಿ. ಮುಂಜಾನೆ ಉಜ್ಜಯಿನಿಂದ ಓಂಕಾರೇಶ್ವರಕ್ಕೆ ಕರ್ಕೊಂಡು ಬರ್ತದ ರೀ, ಮತ್ತು ಸಾಯಂಕಾಲ ಓಂಕಾರೇಶ್ವರದಿಂದ ಉಜ್ಜಯಿನಿಗೆ ರಿಟರ್ನ್ ಕರ್ಕೊಂಡು ಹೋಗ್ತದ್ರಿ. ಈ ಬಸ್ಸಿನ ಡೀಟೇಲ್ಸ್ ಆಮೇಲೆ ಅಮೌಂಟು ಅದೆಲ್ಲ ಈ ಚಾರ್ಟ್ನಾಗ ನಾವು ಹಾಕೇವ್ರಿ, ನೀವು ನೋಡ್ಕೋಬೋದ್ರಿ. ಬಸ್ಸಿನ ರೇಟ್ ಹೇಳ್ಬೇಕಂದ್ರಿ AC ಬಸ್ಸು 520 ರೂಪಾಯಿ ಅದ ರೀ, ಡಿಲೆಕ್ಸ್ ಬಸ್ಸು 400 ರೂಪಾಯಿ ಅದ, ಆರ್ಡಿನರಿ ಬಸ್ಸು 320 ರೂಪಾಯಿ ಅದ ರೀ. ಅದಲ್ಲದೆ ಇಲ್ಲಿ ಟ್ಯಾಕ್ಸಿನೂ ಅವೈಲೇಬಲ್ ಅದಾವ್ರಿ. ಅದನ್ನ ರೇಟ್ ನೀವು ಮಾತಾಡ್ಕೊಂಡು ನೀವು ಅಲ್ಲಿ ಇರೋ ಓಂಕಾರೇಶ್ವರ ಮತ್ತು ಅದ್ರ ಸುತ್ತಮುತ್ತಲು ಯಾವ್ಯಾವ ದೇವಸ್ಥಾನಗಳದಾವೋ ಅವನ್ನೆಲ್ಲ ನೋಡ್ಕೊಂಡು ಬರ್ಬೋದ್ರಿ. ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಉದ್ಭವದ ಪುರಾಣ ಕತೆ ಒಂದು ನಾನು ನಿಮ್ಗೆ ಇಲ್ಲಿ ಹೇಳ್ತೇನೆ ನೋಡ್ರಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರರೊಳಗ ಯಾರು ಜಾಸ್ತಿ ಎಂದು ಚರ್ಚೆ ಮಾಡ್ತಿರ್ತಾರ್ರಿ, ಅವಾಗ ಶಿವನ 3 ಜ್ಯೋತಿ ಕಂಬಗಳನ್ನು ಸೃಷ್ಟಿ ಮಾಡ್ತಾನ್ರಿ. ಅದನ್ನ ವಿಷ್ಣು ಮತ್ತು ಬ್ರಹ್ಮರಿಗೆ ಅದ್ರ ಮ್ಯಾಲಿನ ತುದಿ ಮತ್ತು ಕೆಳಗಿನ ತುದಿ ಕಂಡು ಹಿಡಿಲಿಕ್ಕೆ ಹೇಳ್ತಾರ್ರಿ. ವಿಷ್ಣು ಮೇಲೆ ಹೋಗಿ ಆ ತುದಿ ಅವನಿಗೆ ಕಾಣ್ಲಿಲ್ಲ, ಅದನ್ನ ಬಂದು ಶಿವನಿಗೆ ಹೇಳ್ತಾನ್ರಿ, ನನಗದು ತುದಿ ಕಂಡಿಲ್ಲ ಅಂತ ಹೇಳ್ತಾನ್ರಿ. ಆದ್ರ ಬ್ರಹ್ಮದೇವನ ಏನ್ ಮಾಡ್ತಾನ್ರಿ, ನಾನ್ ನೋಡೇನಿ ಅಂತ ಸುಳ್ಳು ಹೇಳ್ತಾನ್ರಿ. ಆದ್ರ ಈಶ್ವರ 2ನೇ ಜ್ಯೋತಿ ಸ್ತಂಭವಾಗಿ ಇರ್ತಾನ್ರಿ. ಹಿಂಗಾಗಿ ಬ್ರಹ್ಮದೇವನ ಸುಳ್ಳು ಹೇಳ್ಯಾನಂತ ಗೊತ್ತಾದ ತಕ್ಷಣ ಅಯ್ಯೋ ಬ್ರಹ್ಮದೇವನಿಗೆ ಪೂಜೆ ಬೇಡ ಅಂತ ಹೇಳಿ ಈಶ್ವರ ಬ್ರಹ್ಮದೇವನಿಗೆ ಶಪಿಸ್ತಾನ್ರಿ. ಆದ್ರ ಸತ್ಯ ಹೇಳಿದ ವಿಷ್ಣುಗ ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ತಾನ್ರಿ. ಆಮೇಲೆ ಆದಿಯೊಳಗ ತೋರಿದಂತ ಜ್ಯೋತಿರ್ಲಿಂಗ ಯಾವ್ದಂತ ಅಂದ್ರ ಈಗಿರುವುದು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಅಂತ ಈ ಪುರಾಣ ಕಥೆ ಒಳಗೆ ಹೇಳ್ತಾರ್ರಿ. ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರಿ ಅಲ್ಲಿ ಬೋಟ್ ಮುಖಾಂತರನೂ ಹೋಗ್ಬೋದು, ಇಲ್ಲ ಬ್ರಿಡ್ಜ್ ಮುಖಾಂತರನೂ ಹೋಗ್ಬೋದು. ಬೋಟ್ ಮುಖಾಂತರ ಹೋಗೋದ್ರಿಂದ ನಮಗೆ ಅಲ್ಲಿ ಇರೋ ಎಲ್ಲ ದೇವಸ್ಥಾನಗಳನ್ನು ಅವರು ತೋರಿಸ್ತಾರ್ರಿ. ಈ ದೇವಸ್ಥಾನ ನರ್ಮದಾ ನದಿ ದಂಡೆಯೊಳಗಿರೋದ್ರಿಂದ ಬಹಳಷ್ಟು ಜನ ಇಲ್ಲಿ ಸ್ನಾನ ಮಾಡಿ ಅಲ್ಲಿ ಅನೇಕ ಮೆಟ್ಲುಗಳವ ಅದನ್ನ ಏರಿ ದೇವಸ್ಥಾನಕ್ಕೆ ಹೋಗ್ತಾರ್ರಿ. ಈ ದೇವಸ್ಥಾನ ಯಾವಾಗ್ಲೂ ಜನರಿಂದ ತುಂಬಿರ್ತದ ರೀ. ಹಿಂಗಾಗಿ ನೀವು ನಾರ್ಮಲ್ ದರ್ಶನನೂ ಮಾಡ್ಬೋದು, ಇಲ್ಲ VIP ದರ್ಶನನೂ ಮಾಡ್ಬೋದ್ರಿ. ಇಲ್ಲೇ ನಿಮ್ಗೆ ಎಲ್ಲ ಪೂಜಾ ಸಾಮಗ್ರಿಗಳು ಆಮೇಲೆ ಹಾಲು, ನೀರಿನ ಗಿಂಡಿಗಳು ಸಿಗ್ತಾವ್ರಿ. ಅದನ್ನ ತಗೊಂಡು ನಾವು ಗರ್ಭಗುಡಿ ಪ್ರವೇಶಿಸಿದ್ರ ಅಲ್ಲಿ ನಮ್ಗೆ ಡೈರೆಕ್ಟ್ ಆಗಿ ಲಿಂಗದ ಮೇಲೆ ನಾವು ಹಾಲು ಮತ್ತು ನೀರನ್ನು ಹಾಕ್ಬೋದ್ರಿ. ಈ ದೇವಸ್ಥಾನದೊಳಗ ಭಕ್ತರು ಸ್ವತಃ ಅಭಿಷೇಕ ಮಾಡಿ ಪೂಜೆ ಮಾಡಿ ಸಂತೋಷವನ್ನು ಪಡಿಬೋದ್ರಿ. ಅದಲ್ದ ಪೂಜಾ ಸಂಕಲ್ಪ ಆಮೇಲೆ ವಿಶೇಷ ಪೂಜೆಗಳು ಏನಾರ ಇತ್ತು ಅಂದ್ರೆ ಅಲ್ಲಿ ಬಹಳಷ್ಟು ಜನ ಅರ್ಚಕರು ಇದ್ದಾರೆ, ಅವರಿಂದ ನೀವು ಎಲ್ಲ ಪೂಜೆಗಳನ್ನು ಮಾಡಬಹುದ್ರಿ. ಈ ಓಂಕಾರೇಶ್ವರ ದೇವಸ್ಥಾನ ಪೂಜೆ ಒಳಗೆ ಇನ್ನೊಂದು ವಿಶೇಷತೆ ಏನಂದ್ರಿ, ಶಿವಲಿಂಗಕ್ಕೆ ಬಿಲ್ವ ಪತ್ರದ ಜೊತೆಗೆ ತುಳಸಿ ಪತ್ರನೂ ಅರ್ಪಿಸ್ತಾರ್ರಿ. ಲಿಂಗದ ಹಿಂಭಾಗದಲ್ಲೇ ಪ್ರತ್ಯೇಕವಾಗಿ ಪಾರ್ವತಿಯ ಶ್ವೇತವರ್ಣದ ಮೂರ್ತಿ ಐತ್ರಿ.
ಆಮೇಲೆ ರಾತ್ರಿ ಆದಮೇಲೆ ಪಾರ್ವತಿ ಪರಮೇಶ್ವರಿಗಾಗಿ ಶಯನ ಸಿದ್ಧಪಡಿಸಿರ್ತಾರ್ರಿ. ಆಮೇಲೆ ಅದ್ರ ಪಕ್ಕದೊಳಗೆ ಪಗಡೆ ಮಣಿ ಇಟ್ಟಿರ್ತಾರ್ರಿ. ಇಲ್ಲಿ ಜನರು ನಂಬಿಕೆ ಏನಂದ್ರೆ ಪ್ರತಿ ರಾತ್ರಿ ಶಿವ ಪಾರ್ವತಿ ಇಲ್ಲಿ ಆಗಮಿಸಿ ವಿಶ್ರಾಂತಿ ಪಡೆದು ಪಗಡೆ ಆಟ ಆಡ್ತಾರ ಅನ್ನೋದು ಇಲ್ಲಿ ಜನರ ನಂಬಿಕೆ ರೀ. ಇಲ್ಲಿ ಭಕ್ತರು ಯಾವ ಇಚ್ಛಾ ಬೇಡ್ಕೊಂಡಿರ್ತಾರ್ರಿ ಆ ಎಲ್ಲ ಇಚ್ಛಾ ಪೂರ್ತಿ ಆಗ್ತಾವಂತ ಹೇಳಿ ಎಲ್ಲರೂ ಹೇಳ್ತಾರ್ರಿ. ಇಲ್ಲಿ ಮತ್ತೊಂದು ವಿಶೇಷತೆ ಏನಂದ್ರಿ, ಇಲ್ಲಿ ಅರ್ಪಿತವಾದ ನೈವೇದ್ಯವನ್ನು ಯಾವ ಭಕ್ತರು ಸೇವಿಸೋದಿಲ್ಲ ಅಂತ ಪದ್ಧತಿ ಇಲ್ಲ ಐತ್ರಿ. ಆಮೇಲೆ ಜೊತೆಗೆ ಇಲ್ಲಿ ಕಾರ್ತಿಕ ಪೂರ್ಣಿಮೆದಿಂದ ಇಲ್ಲಿ ಜಾತ್ರೆ ಮಾಡ್ತಾರ್ರಿ. ಆಮೇಲೆ ಪ್ರತಿ ಅಮಾವಾಸ್ಯೆ ಮತ್ತು ಏಕಾದಶಿಯಿಂದ ಹೆಚ್ಚಿನ ಜನರು ಇಲ್ಲಿ ಬರ್ತಾರ್ರಿ. ಇಲ್ಲಿ ಸುತ್ತಮುತ್ತಲು ಬಹಳಷ್ಟು ಪ್ರೇಕ್ಷಣೀಯ ಸ್ಥಳಗಳವ ರೀ. ಅವು ಯಾವ ಅಂದ್ರೆ ಅಮಲೇಶ್ವರ ದೇವಸ್ಥಾನ, ಆಮೇಲೆ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಾಲಯ, ಕಾಳಿ ಮತ್ತು ಸರಸ್ವತಿಯರ ದೇವಾಲಯನೂ ಇಲ್ಲಿ ಅವರಿ. ಋಣಮುಕ್ತೇಶ್ವರ ದೇವಾಲಯನೂ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದ ರೀ. ಋಣಮುಕ್ತೇಶ್ವರ ದೇವರ ದರ್ಶನ ಮಾಡಿದ್ಮೇಲೆ ಇಲ್ಲಿ ಈ ದೇವಸ್ಥಾನದೊಳಗೆ ಕಡಲೆಬೇಳೆ ಅರ್ಪಿಸಿದ್ರ ಎಲ್ಲ ಋಣಗಳು ಮುಕ್ತಿ ದೊರೆಯುತ್ತದ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಹೊಸದಾಗಿ ಗಣಪತಿ ದೇವಸ್ಥಾನನೂ ಐತ್ರಿ. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರಿ, ನರ್ಮದಾ ನದಿ ಮಣ್ಣಿನಿಂದ ಸಣ್ಣ ಸಣ್ಣ ಲಿಂಗವನ್ನು ಮಾಡಿ ಪೂಜೆ ಮಾಡ್ತಾರ್ರಿ. ಈ ಸಣ್ಣ ಸಣ್ಣ ಶಿವಲಿಂಗ ಮಾಡಿ ಪೂಜೆ ಮಾಡೋದ್ರಿಂದ ಓಂಕಾರೇಶ್ವರನ ದರ್ಶನ ಪುಣ್ಯ ಲಭಿಸ್ತದ ಅಂತ ಇಲ್ಲಿ ಜನ ಹೇಳ್ತಾರ್ರಿ. ಕಾಶಿ ಒಳಗೆ ಹೆಂಗೆ ಗಂಗಾ ಆರತಿ ಮಾಡ್ತಾರ್ರಿ, ಹಂಗ ಇಲ್ಲೇನು ಓಂಕಾರೇಶ್ವರ ಒಳಗೂ ನರ್ಮದಾ ನದಿ ಆರತಿನೂ ಮಾಡ್ತಾರ್ರಿ. ಅದು ಅಲ್ದ ಇಲ್ಲಿ ಎಲೆಗಳನ್ನು ಬಟ್ಟಿಲನಂತೆ ಮಡಚಿ ಮಧ್ಯದಲ್ಲಿ ಎಣ್ಣೆ ಬತ್ತಿ ಇಟ್ಟು ದೀಪ ಹಚ್ಚಿ ನದಿಯೊಳಗೆ ತೇಲಿ ಬಿಡ್ತಾರ್ರಿ. ಸಾವಿರಾರು ಭಕ್ತರು ಈ ಎಣ್ಣೆ ಬತ್ತಿ ದೀಪ ಬಿಡೋದ್ರಿಂದ ನೋಡ್ಲಿಕ್ಕೆ ಅವಿಸ್ಮರಣೀಯ ದೃಶ್ಯ ಅಂತ ಅನ್ಬೋದ್ರಿ. ಭಾಳ ಚಂದ ಕಾಣಿಸ್ತದ ರೀ. ರಾತ್ರಿ ವೇಳೆ ಭಾಳ ಚಂದ ಕಾಣಿಸ್ತದ ರೀ. ನರ್ಮದಾ ನದಿಯೊಳಗೆ ಸಿಗೋ ಎಲ್ಲಾ ಕಲ್ಲುಗಳು ಶಿವಲಿಂಗ ರೂಪದೊಳಗ ಅದಾವ್ರಿ. ಇಲ್ಲಿ ಸ್ಟೇ ಮಾಡ್ಲಿಕ್ಕೆ ಬಹಳಷ್ಟು ರೂಮ್ಗಳು ಸಿಗ್ತಾವ್ರಿ. ರೀಸನೇಬಲ್ ರೇಟ್ನಾಗ ಸಿಗ್ತಾವ್ರಿ. ಆಮೇಲೆ ಇಲ್ಲಿ ಬಹಳಷ್ಟು ಧರ್ಮಛತ್ರಗಳು ಅದಾವ, ಅವು ಆರಾಮಾಗಿ ಸಿಗ್ತಾವ್ರಿ. ಪಾರ್ಕಿಂಗ್ ಜಾಗದಾಗ ರೀ ಬಹಳಷ್ಟು ಹೋಟೆಲ್ಗಳು ಅದಾವ, ಅಲ್ಲೇ ನಾವು ಊಟನೂ ಮಾಡ್ಬೋದ್ರಿ. ಒಳ್ಳೆ ಆಹಾರ ಸಿಗ್ತದ ರೀ. ನಮ್ಮ 12 ಜ್ಯೋತಿರ್ಲಿಂಗದ ಪ್ರವಾಸ ಒಳಗ್ರಿ ನಾವು ಈಗಾಗಲೇ ನೋಡಿರೋ ಅಂತ ಸೋಮನಾಥ ಜ್ಯೋತಿರ್ಲಿಂಗ, ನಾಗೇಶ್ವರ ಜ್ಯೋತಿರ್ಲಿಂಗ, ಉಜ್ಜಯಿನಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇವ್ರಿ ಮತ್ತು ಐಕಾರ್ಡ್ನಲ್ಲಿ ಹಾಕಿರ್ತೇವಿ, ನೋಡ್ರಿ. ನಮ್ಮ ವಿಡಿಯೋಗಳನ್ನು ನೋಡಿ ನಿಮಗೆ ಲೈಕ್ ಆತಂದ್ರೆ ಕಮೆಂಟ್ ಒಳಗೆ ಹರ್ ಹರ್ ಮಹಾದೇವ್ ಅಂತ ಬರೀದ್ಬಿಡ್ರಿ. ಮಹಾದೇವ ಎಲ್ಲರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು. ಯಾರು ನಮ್ಮ ವಿಡಿಯೋಗಳನ್ನು ನೋಡಿಲ್ಲ ನೋಡ್ರಿ. ಯಾರು ನಮ್ಮ ವಿಡಿಯೋಗಳನ್ನು ನೋಡ್ಲಿಕ್ಕತ್ತೀರಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ ಅವ್ರಿಗೂ ಧನ್ಯವಾದಗಳು. ಯಾರು ಇನ್ನೂ ಮಾಡಿಲ್ಲ ಪ್ಲೀಸ್ ಮಾಡಿರಿ. ಹಿಂಗೆ ನಮ್ಮ ಪ್ರೋತ್ಸಾಹ ಮಾಡ್ತಾ ಇರ್ರಿ. ಧನ್ಯವಾದಗಳು.